ನಿರ್ಮಾಪಕ ಜಾಕ್ ಮಂಜು ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಟ ಕಿಚ್ಚ ಸುದೀಪ್ ಆಪ್ತ ಜಾಕ್ ಮಂಜುಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ವಿಕ್ರಾಂತ್ ಋಣ, ಡೆಡ್ಲಿ ಸೋಮ ನಿರ್ಮಾಪಕರಾಗಿದ್ದಾರೆ. ಜಾಕ್ ಮಂಜು 8 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಿರುವಂತಹ ಆರೋಪದಲ್ಲಿ ಈಗ ಇವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಮಾಯಾನಗರಿ ಹಿಂದೆ ಬಿದ್ದು ವಂಚಿಸಿದ್ರ ಹಾಗಾದ್ರೆ ಜಾಕ್ ಮಂಜು? ಮತ್ತೊಬ್ಬ ನಿರ್ಮಾಪಕ ಶಿವಶಂಕರ್ ಅಲಿಯಾಸ್ ಶಶಾಂಕ್ ಆರಾಧ್ಯರಿಂದ ಈಗ ದೂರು ಬಂದಿದೆ. ಸ್ಯಾಂಡಲ್ವುಡ್ ಪಿಕ್ಚರ್ಸ್ನ ಶಿವಶಂಕರ್ ಮಾಯಾನಗರಿ ಸಿನಿಮಾವನ್ನ ಮಾಡ್ತಾ ಇದ್ರು. ನಟ ಅನೀಶ್ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ರು. ಚಿತ್ರಕ್ಕೆ ಸಿದ್ದೇಶ್ ಎಂಬಾತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಸಿದ್ದೇಶ್ 8 ಲಕ್ಷ ರೂಪಾಯಿಯನ್ನ ಚಿತ್ರ ನಿರ್ಮಾಣಕ್ಕೆ ಬಂಡವಾಳವನ್ನ ಹಾಕಿದ್ರು. ಚಿತ್ರೀಕರಣಕ್ಕೆ ಹಣ ಒದಗಿಸಿಕೊಡು ಅಂತ ಹೇಳಿ ಶಿವಶಂಕರ್ ಅವರು ಕೇಳಿರ್ತಾರೆ. ಶಾಲಿನಿ ಆರ್ಟ್ ಮಾಲೀಕ ಜಾಕ್ ಮಂಜು ಪರಿಚಯ ಮಾಡಿಸಿಕೊಟ್ಟಿದೆ. ಇದೇ ಸಿದ್ದೇಶ್ ಅವರು ಮುರಳಿ ಎಂಬಾತನ ಮೂಲಕ ಪರಿಚಯ ಮಾಡಿಕೊಟ್ಟಿರ್ತಾರೆ. ಸಿದ್ದೇಶ್ 2 ಬ್ಲಾಂಕ್ ಚೆಕ್ ಅನ್ನ ಸೈನ್ ಮಾಡಿ ನಂತರ ಖಾಲಿ ಲೆಟರ್ ಹೆಡ್ ನೀಡಿದ್ರಂತೆ. 3-4 ದಿನಗಳ ಬಳಿಕ ಹಣ ಕೊಡೋದಾಗಿ ಮಂಜು ಅವರು ಹೇಳಿಕೊಂಡಿದ್ದಾರೆ. ಹಣ ನೀಡದ ನಂತರ ಚಿತ್ರ ಮಾರಾಟದ ಅಗ್ರಿಮೆಂಟ್ಗೆ ಸಹಿ ಮಾಡಲು ಹೇಳಿದ್ರಂತೆ. ಸಹಿ ಮಾಡದ ಹಿನ್ನೆಲೆ ಚಿತ್ರ ಬಿಡುಗಡೆಗೆ ತೊಂದರೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಲಾಗಿತ್ತು. ಚಿತ್ರ ವ್ಯಾಪಾರವಾಗದ ರೀತಿಯಲ್ಲಿ ಅಪಪ್ರಚಾರ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ದಾಖಲಾತಿ ಮಿಸ್ಯೂಸ್ ಮಾಡಿ ವಂಚನೆ ಮಾಡಿದ್ದಾರಂತ ಹೇಳಿ ದೂರು ಕೊಟ್ಟಿದ್ದಾರೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಖ್ಯಾತ ನಿರ್ಮಾಪಕ ಜಾಕ್ ಮಂಜು ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ನಟ ಕಿಚ್ಚ ಸುದೀಪ್ ಅವರ ಆಪ್ತರಾಗಿದ್ದಾರೆ ಜಾಕ್ ಮಂಜು. ಅವರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲಾಗಿದೆ.